ಇಸ್ರೇಲ್ ವಿರುದ್ಧ ಸಂಘರ್ಷವನ್ನ ಇರಾನ್ ಮುಂದುವರೆಸಿದೆ. ಪ್ರತೀಕಾರಕ್ಕಾಗಿ ಇರಾನ್ ಹಪಹಪಿಸ್ತಾ ಇದೆ. ಇಸ್ರೇಲ್ ಮೇಲೆ ಇರಾನ್ನಿಂದ ಕ್ಲಸ್ಟರ್ ಬಾಂಬ್ ದಾಳಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಸ್ರೇಲ್ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ತನ್ನ ದಾಳಿಯನ್ನು ಮುಂದುವರೆಸಿದೆ. ಕ್ಷಿಪಣಿಗಳ ಮೂಲಕ ಕ್ಲಸ್ಟರ್ ಬಾಂಬ್ಗಳನ್ನು ಬೀಳಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದೆ. ಈ ಮೂಲಕ ಮುಯಿಗೆ ಮುಯಿ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಅಂಥೇಳಿ ಇರಾನ್ ಯುದ್ಧ ಭೂಮಿಯಲ್ಲಿ ತನ್ನ ಹೋರಾಟವನ್ನು ಮುಂದುವರಿಸಿರುವಂಥದ್ದು. ಈ ಮೂಲಕ ಎರಡು ದೇಶಗಳ ನಡುವಿನ ಸಂಘರ್ಷ ಮತ್ತಷ್ಟು ದೇಶಗಳಿಗೆ ವ್ಯಾಪಿಸಿಕೊಳ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ರಾಘು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘು, ಯುದ್ಧ ಅಂದರೆ ಅಂದುಕೊಂಡಷ್ಟು ಸುಲಭ ಅಲ್ಲ ಅಂಥೇಳಿ. ರಷ್ಯಾ ಉಕ್ರೇನ್ ಆದಾಗ ರಷ್ಯಾ ಉಕ್ರೇನನ್ನು ಕೆಲವೇ ದಿನಗಳಲ್ಲಿ ಮುಗಿಸಿಬಿಡುತ್ತೆ, ಎಲ್ಲವನ್ನೂ ಕೂಡ ಕಬ್ಜಾ ಮಾಡಿಕೊಳ್ಳುತ್ತೆ ಅನ್ನುವಂತಹ ಮಾತಿತ್ತು. ಅದೇ ಪ್ಯಾಲೆಸ್ತೈನ್ ಮತ್ತು ಇಸ್ರೇಲ್ ನಡುವೆ ವಾರ ಆದಾಗಲೂ ಕೂಡ ಅದೇ ರೀತಿಯ ಅಂದಾಜಿತ್ತು. ಬಟ್ ಊಹೆಗೂ ಮೀರಿ ಯುದ್ಧಗಳು ನಡೆದಿದ್ದಾವೆ. ಇಲ್ಲೂ ಕೂಡ ಅದೇ ರೀತಿಯ ಬೆಳವಣಿಗೆಗಳಾಗ್ತಾ ಇದೆಯಾ ಅಂಥೇಳಿ? ಖಂಡಿತವಾಗಿಯೂ ಪ್ರೇಮ್, 7ನೇ ದಿನ ಆದರೂ ಕೂಡ ಇರಾನ್ ಇಸ್ರೇಲ್ ಜೊತೆಗೆ ಅಮೆರಿಕದ ವಿರುದ್ಧವಾಗಿ ತನ್ನ ಹೋರಾಟವನ್ನು ನಿಲ್ಲಿಸುವಂಥ ಯಾವುದೇ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಇರಾನ್ನ ಮೇಲೆ ಯಾವ ರೀತಿ ದಾಳಿಗಳಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಪ್ರತಿ ದಾಳಿಯನ್ನು ಮಾಡುವಂಥಲ್ಲೂ ಕೂಡ ಇರಾನ್ ಬಹಳ ದೊಡ್ಡ ಮಟ್ಟದಲ್ಲೇ ಹೋರಾಟವನ್ನು ಮಾಡ್ತಾ ಇದೆ. ಸೊ ಅದರ ಮುಂದುವರೆದ ಭಾಗವಾಗಿ ಈಗ ಇಸ್ರೇಲ್ ಮೇಲೆ ಮತ್ತೆ ದಾಳಿಯನ್ನು ಮುಂದುವರಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ಕ್ಲಸ್ಟರ್ ಬಾಂಬ್ಗಳನ್ನು ಹಾಕೋದ್ರ ಮುಖಾಂತರವಾಗಿ ಇಸ್ರೇಲ್ನ ಭಾಗದಲ್ಲಿರುವಂತಹ ಆಕ್ಯುಪೈಡ್ ಪ್ಯಾಲೆಸ್ತೀನ್ ಜೊತೆಗೆ ಇಸ್ರೇಲ್ನ ಟೆಲ್ ಅವೀವ್ ಏನಿದೆ ಈ ಭಾಗಗಳ ಮೇಲೆ ಹೆಚ್ಚಿನ ದಾಳಿಯನ್ನು ಮಾಡಿ ಆ ಭಾಗದಲ್ಲೂ ಕೂಡ ಡ್ಯಾಮೇಜ್ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಕ್ಲಸ್ಟರ್ ಬಾಂಬ್ ಅನ್ನುವಂಥದ್ದು ಬಹಳ ವಿಶೇಷವಾದಂಥ ಬಹಳ ದೊಡ್ಡ ಪ್ರಮಾಣದಲ್ಲಿ ಆ ಭಾಗಗಳಲ್ಲಿ ಅಪಾಯವನ್ನು ತಂದೊಡ್ಡುವಂತಹ ಒಂದಷ್ಟು ಬಾಂಬ್ಗಳು, ಅಂದರೆ ಒಂದೇ ಕ್ಷಿಪಣಿಯಲ್ಲಿ 100 ಕ್ಲಸ್ಟರ್ ಬಾಂಬ್ಗಳು, ಮಿನಿ ಬಾಂಬ್ಗಳು ಅವೆಲ್ಲವೂ ಕೂಡ ಹರಡುತ್ತೆ, ಇಡೀ ಪ್ರದೇಶಗಳಿಗೆ ವ್ಯಾಪಿಸುತ್ತೆ. ಇಡೀ ಆ ಪ್ರದೇಶ ಎಲ್ಲೆಲ್ಲಿ ಬಾಂಬ್ಗಳು ಬೀಳುತ್ತೆ ಅದೆಲ್ಲವೂ ಕೂಡ ದೊಡ್ಡ ಪ್ರಮಾಣದ ಅಪಾಯವನ್ನು ಉಂಟು ಮಾಡುತ್ತೆ. ಸೊ ಈ ಕ್ಷಿಪಣಿಯ ಮುಖಾಂತರವಾಗಿ ಕ್ಲಸ್ಟರ್ ಬಾಂಬ್ಗಳನ್ನು ಹಾಕೋದ್ರ ಮುಖಾಂತರವಾಗಿ ಸದ್ಯ ಈಗ ಇಸ್ರೇಲ್ನ ಮೇಲೆ ದಾಳಿಯನ್ನು ಮುಂದುವರಿಸ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ಇದೇ ರೀತಿಯಾಗಿ ಉಳಿದ ಮಧ್ಯಪ್ರಾಚ್ಯದಲ್ಲಿರುವಂತಹ ಇತರ ಗಲ್ಫ್ ಕಂಟ್ರಿಗಳ ಮೇಲೂ ಕೂಡ ಇಂತಹದೇ ಪ್ರಯೋಗಕ್ಕೆ ಸದ್ಯ ಇರಾನ್ ಮುಂದಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ನಾವಂತೂ ಹಿಂದೆ ಸರಿಯೋದಿಲ್ಲ, ಅಮೆರಿಕ ಜೊತೆಗೆ ಇಸ್ರೇಲ್ ಎರಡಕ್ಕೂ ಕೂಡ ತಕ್ಕ ಉತ್ತರವನ್ನು ಕಲಿಸ್ತೇವೆ ಎನ್ನುವಂತ ಹಠಕ್ಕೆ ಬಿದ್ದ ಹಾಗೆ ಬಹಳ ದೊಡ್ಡ ಮಟ್ಟದಲ್ಲಿ ಕಾಣ್ತಿದೆ. ಈಗಾಗಲೇ ಇರಾನ್ ವ್ಯಾಪ್ತಿಯಲ್ಲಿ ಬಹಳ ಸಾವು ನೋವುಗಳಾಗಿರುವಂಥದ್ದು, ಜೊತೆಗೆ ಅನೇಕ ಜನ ಮುಖಂಡರುಗಳು, ಆ ಪ್ರಮುಖ ರಾಜಕಾರಣಿಗಳೆಲ್ಲರನ್ನ ಕೂಡ ಕಳೆದುಕೊಂಡಿದ್ರು. ಯಾವುದೇ ಕಾರಣಕ್ಕೂ ನಾವು ಜಗ್ಗೋದಿಲ್ಲ ಅನ್ನುವ ಮನಸ್ಥಿತಿಯಿಂದ ಸದ್ಯ ಇರಾನ್ ಬಂದ ಹಾಗೆ ಕಾಣ್ತಾ ಇಲ್ಲ. ಸೊ ಇದೇ ಕಾರಣಕ್ಕಾಗಿ ಪರಿಸ್ಥಿತಿ ಮತ್ತಷ್ಟು ವಿಕೋಪಕ್ಕೆ ಹೋಗುವಂತ ಸಾಧ್ಯತೆ ಇದೆ. ಜೊತೆಗೆ ಮತ್ತೊಂದು ಹಂತಕ್ಕೆ ಹೋದ್ರೂ ಕೂಡ ನಾವು ಆಶ್ಚರ್ಯವನ್ನ ಪಡಬೇಕಿಲ್ಲ. ಸೊ ಅದೇ ನಿಟ್ಟಿನಲ್ಲಿ ಈಗ ಈ ಯುದ್ಧದ ಆದಿ ಸಾಗ್ತಾ ಇರುವಂತಹ ಕಾರಣಕ್ಕಾಗಿ ಇರಾನ್ ಇಸ್ರೇಲ್ ಮತ್ತೆ ಅಮೆರಿಕದ ವಿರುದ್ಧವಾಗಿ ಮತ್ತಷ್ಟು ದಾಳಿಯನ್ನು ಮುಂದುವರಿಸುವಂತಹ ಸಾಧ್ಯತೆ ಕೂಡ ಇದೆ. ಅದೇ ನಿಟ್ಟಿನಲ್ಲಿ ಈಗ ಗಲ್ಫ್ ಕಂಟ್ರಿಗಳಿಗೂ ಕೂಡ ಈ ಎಫೆಕ್ಟ್ ತಟ್ಟುವಂತ ಸಾಧ್ಯತೆ ಬಹಳ ದೊಡ್ಡ ಮಟ್ಟದಲ್ಲೇ ಇದೆ. ಪ್ರೇಮ್, ಓಕೆ ರಾಘು, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀವಿ. ಯುದ್ಧ ಒಮ್ಮೆ ಶುರುವಾದ್ರೆ ಇದು ಹೀಗೆ ಸಾಗುತ್ತೆ, ಇಷ್ಟೇ ದಿನಕ್ಕೂ ಮುಗಿಯುತ್ತೆ ಅಂತ ಹೇಳಿ ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ರಷ್ಯಾ ಉಕ್ರೇನ್ ಯುದ್ಧ ನಡೆದಾಗಲೂ ಅಷ್ಟೇ, ರಷ್ಯಾ ಬಲಿಷ್ಠವಾಗಿದೆ, ಉಕ್ರೇನ್ ಅನ್ನು ಹೊಡೆದಾಕ್ಬಿಡುತ್ತೆ ಅಂತ ಹೇಳಿ ಅಂದಾಜು ಮಾಡಲಾಗಿತ್ತು. ವರ್ಷಾನುಗಟ್ಟಲೆ ಯುದ್ಧ ನಡೀತು.